ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಯಾವ ರೀತಿ ಟೈಮ್ ಡಿಫರೆನ್ಸ್ನ ಎಕ್ಸೆಲಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನಿಮಗೆ ಕಾಲಮ್ ಎ ನಲ್ಲಿ ಡೇ ಇದೆ, ಹಾಗೂ ಕಾಲಮ್ ಬಿ ನಲ್ಲಿ ಲಾಗಿನ್ ಟೈಮ್, ಕಾಲಮ್ ಸಿ ನಲ್ಲಿ ಲಾಗೌಟ್ ಟೈಮ್, ಹಾಗೂ ಕಾಲಮ್ ಡಿ ನಲ್ಲಿ ನಾವು ಎಷ್ಟು ಅವರ್ ಕೆಲಸ ಮಾಡಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಟೈಮ್ ಡಿಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಎಕ್ಸೆಲ್ ಫಾರ್ಮುಲಾ ಈಕ್ವಲ್ಸ್ ಟು ಸಿಂಬಲ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಈಕ್ವಲ್ಸ್ ಟು ಬ್ರಾಕೆಟ್ ಓಪನ್ ಆಗ್ತೀವಿ. ಲಾಗೌಟ್ ಟೈಮ್ ಇರೋದು 5:30, ಅದು C2 ಕಾಲಮ್ ಅಲ್ಲಿ ಇದೆ, ಹಾಗೂ ಮೈನಸ್ ಲಾಗಿನ್ ಟೈಮ್ 9:30 AM ಅದಿರೋದು B2 ಕಾಲಮ್ ಅಲ್ಲಿ. C2 ಮೈನಸ್ B2 ದೆನ್ ಬ್ರಾಕೆಟ್ ಕ್ಲೋಸ್ ಇಂಟು 24 ಅಂತ ಟೈಪ್ ಮಾಡಿ ಎಂಟರ್ ಕ್ಲಿಕ್ ಮಾಡ್ತೀರಾ. ಇದು ಇವಾಗ 12 AM ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಇದು ನಮಗೆ ಎಷ್ಟು ಅವರಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕಂದ್ರೆ ನಾವು ಒಂದು ಕಂಟ್ರೋಲ್ ಶಿಫ್ಟ್ ಎಕ್ಸ್ಕ್ಲಮೇಷನ್ ಸಿಂಬಲ್ನ ಟೈಪ್ ಮಾಡ್ತೀವಿ. ಆವಾಗ ಅದು 8 ಅವರ್ಸ್ ಅಂತ ತೋರಿಸುತ್ತೆ ಟೈಮ್ ಡಿಫ್ರೆನ್ಸ್. ಅದಾದಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಅಥವಾ ಡ್ರ್ಯಾಗ್ ಮಾಡಿದ್ರೆ ಇದು ರಿಮೈನಿಂಗ್ ಡೇಸ್ಗೆ ಟೈಮ್ ಡಿಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ಈ ರೀತಿ ನಾವು ಎಕ್ಸೆಲಲ್ಲಿ ಟೈಮ್ ಡಿಫರೆನ್ಸ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮಗೆ ಇದೇ ರೀತಿ ಇನ್ನೂ ಹೆಚ್ಚು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.